ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಓಂಕಾರ ಪ್ರಾಣಾಯಾಮ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ, ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಓಂಕಾರ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಬೇಕು. ಇದರಿಂದ ನಮ್ಮ ಮೆದುಳಿನ ಆರೋಗ್ಯ ವೃದ್ಧಿ ಆಗುತ್ತೆ ಸ್ನೇಹಿತರೆ. ನಮ್ಮ ಮಾನಸಿಕ ಕೆಲವೊಂದು ಸಮಸ್ಯೆಗಳಿಂದ ದೈಹಿಕವಾಗಿ ಕೂಡ ನಾವು ಅನಾರೋಗ್ಯಕ್ಕೆ ತುತ್ತಾಗ್ಬಿಡ್ತೀವಿ. ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ಮಾತ್ರ ದೈಹಿಕವಾಗಿ ಕೂಡ ಆರೋಗ್ಯವಾಗಿ ಸದೃಢವಾಗಿ ಇರೋದಕ್ಕೆ ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂತಹ ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳಿಗೂ ಕಾರಣ ಮಾನಸಿಕ ಒತ್ತಡ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಹಾಗಿದ್ರೆ ಮೊದಲು ನಾವು ನಮ್ಮ ಮಾನಸಿಕ ಆರೋಗ್ಯವನ್ನ ವೃದ್ಧಿ ಮಾಡ್ಕೋಬೇಕು ಸ್ನೇಹಿತರೆ. ಅದಕ್ಕೆ ನೀವು ಈ ಓಂಕಾರ ಪ್ರಾಣಾಯಾಮವನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ತುಂಬಾ ಸುಲಭ, ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಒಂದು 5 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ತುಂಬಾ ಒಳ್ಳೆ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. ಹಾಗೆ ಓಂಕಾರ ಪ್ರಾಣಾಯಾಮವನ್ನ ಮಾಡೋದ್ರಿಂದ ನಮ್ಮ ಮೆದುಳಿನಲ್ಲಿ ನಮಗೆ ಖುಷಿಯನ್ನ ಉಂಟು ಮಾಡುವಂತಹ ರಾಸಾಯನಿಕಗಳ ಬಿಡುಗಡೆಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಆದ್ರಿಂದ ಒತ್ತಡ, ಕಿರಿಕಿರಿ, ಆತಂಕ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಇದು ಹೊಟ್ಟೆಯ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ. ಎಷ್ಟೊಂದ್ಸಲ ನೀವು ಗಮನಿಸಿರ್ಬೋದು, ಹೊಟ್ಟೆಯ ಆರೋಗ್ಯ ಹಾಳಾದ್ರೆ ಮಾನಸಿಕವಾಗಿ ಕೂಡ ನಾವು ಕಿರಿಕಿರಿಯನ್ನ ಅನುಭವಿಸ್ತಿರ್ತೀವಿ. ಅಥವಾ ಮಾನಸಿಕವಾಗಿ ಏನಾದ್ರೂ ಕಿರಿಕಿರಿ ಆದ್ರೆ ಅದರಿಂದ ಹೊಟ್ಟೆಯ ಸಮಸ್ಯೆಗಳು ಕೂಡ ಉಂಟಾಗ್ತಿರುತ್ತೆ. ಅದರಿಂದ ಈ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ನಿಮ್ಮ ದೇಹಕ್ಕೆ ರಕ್ತದ ಹರಿವು, ಆಮ್ಲಜನಕದ ಹರಿವು ಸರಾಗವಾಗಿ ಆಗುತ್ತೆ. ನಿಮ್ಮ ಹೃದಯದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ. ಗ್ಯಾಸ್ಟ್ರಿಕ್ ಆಸಿಡಿಟಿ ಅಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನಿಮ್ಮ ಲಂಗ್ಸ್ ಕೆಪಾಸಿಟಿ ಹೆಚ್ಚಾಗುತ್ತೆ. ಅಸ್ತಮಾ ನಿವಾರಣೆ ಆಗುತ್ತೆ. ಅಥವಾ ಬ್ರೀದಿಂಗ್ ಪ್ರಾಬ್ಲಮ್ ಇದ್ರೆ, ಗೊರಕೆ ಸಮಸ್ಯೆ ಇದ್ರೆ, ನಿದ್ರಾಹೀನತೆ ಇದ್ರೆ ಅದೆಲ್ಲವನ್ನ ಕೂಡ ನಿವಾರಣೆ ಮಾಡುತ್ತೆ. ಸಾಕಷ್ಟು ಜನಕ್ಕೆ ಇವಾಗ ಕಾಡುವಂತಹ ಸಮಸ್ಯೆ ನಿದ್ರಾಹೀನತೆ ಸಮಸ್ಯೆ. ನಿದ್ರಾಹೀನತೆ ನಿವಾರಣೆ ಆಗಬೇಕು ಅಂದ್ರೆ ಓಂಕಾರ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಬೇಕು. ಹಾಗೆ ಥೈರಾಯ್ಡ್ ಸಮಸ್ಯೆಯನ್ನ ಕೂಡ ಇದು ನಿವಾರಣೆ ಮಾಡುತ್ತೆ. ಥೈರಾಯ್ಡ್ ಸಮಸ್ಯೆ ಇರೋರು ಅಥವಾ ಮುಂದೆ ಬರಬಾರ್ದು ಅನ್ನೋರು ಕೂಡ ಈ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿದ್ರೆ ಥೈರಾಯ್ಡ್ ಸಮಸ್ಯೆ ಇರೋರಿಗೂ ಕೂಡ ಒಳ್ಳೇದು, ಮತ್ತೆ ಬರೋದಿಲ್ಲ. ಇಲ್ಲದೆ ಇದ್ರೆ ಮತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಬರುವ ಸಾಧ್ಯತೆಗಳು ಖಂಡಿತ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು, ಇರೋದೇ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ದೇಹದಲ್ಲಿರುವ 7 ಚಕ್ರಗಳನ್ನ ಕೂಡ ಆಕ್ಟಿವೇಟ್ ಮಾಡುತ್ತೆ. ಅದು ಸಕಾರಾತ್ಮಕವಾಗಿ ಆಕ್ಟಿವೇಟ್ ಮಾಡುತ್ತೆ. ಹಾಗೆ ಈ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬೆನ್ನು ನೋವು ನಿವಾರಣೆ ಆಗುತ್ತೆ. ನಿಮ್ಮ ಬೆನ್ನಿನ ಭಾಗದಲ್ಲಿ ಇರುವಂತಹ ಮೂಳೆಗಳು, ನರಗಳನ್ನ ಇದು ಬಲಗೊಳಿಸುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಬ್ಯಾಕ್ ಪೇನ್ ಅಂತ ಹೇಳ್ತಿರ್ತಾರೆ. ಎಷ್ಟೊಂದ್ಸಲ ನಮ್ಮ ದೇಹದಲ್ಲಿ ನೋವು ಬರೋದಕ್ಕೆ ಕಾರಣ ನಮ್ಮ ಒಂದು ಮಾನಸಿಕ ಒತ್ತಡ, ಸ್ಟ್ರೆಸ್ ಇಂದ ಕೂಡ ಪೇನ್ ಬರ್ತಿರುತ್ತೆ. ನಮಗೆ ಗೊತ್ತಾಗೋದೇ ಇಲ್ಲ ಈ ಪೇನ್ ಬೇರೆ ಯಾವುದೋ ಕಾರಣಕ್ಕೆ ಬಂದಿದೆ ಅನ್ಕೊಳ್ತೀವಿ. ಎಷ್ಟೊಂದ್ಸಲ ಸ್ಟ್ರೆಸ್ ಇಂದ ಕೂಡ ನಮ್ಮ ದೇಹದಲ್ಲಿ ಸೊಂಟ ನೋವಿರ್ಬೋದು, ಕಾಲ್ ನೋವಿರ್ಬೋದು, ಕೈಗಳ ನೋವಿರ್ಬೋದು, ತೊಡೆಗಳ ಭಾಗದಲ್ಲಿ ನೋವಿರ್ಬೋದು, ಕುತ್ತಿಗೆ ಭಾಗದ ನೋವು, ಇದೆಲ್ಲ ಕೂಡ ಸ್ಟ್ರೆಸ್ ಇಂದ ಕೂಡ ಬರ್ತಿರುತ್ತೆ. ಅದಕ್ಕೆ ಈ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ರೀತಿಯ ನೋವುಗಳು ಕೂಡ ನಿವಾರಣೆ ಆಗುತ್ತೆ. ನಿಮ್ಮ ದೇಹದ ಟಾಕ್ಸಿನ್ಸ್ ಅನ್ನ ಇದು ಹೊರಗಡೆ ಹಾಕುತ್ತೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಜೀರ್ಣಕ್ರಿಯೆ, ಈಗಂತೂ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ತುಂಬಾ ಜನರನ್ನ ಕಾಡುತ್ತೆ, ಅದನ್ನ ಕೂಡ ಇದು ನಿವಾರಣೆ ಮಾಡುತ್ತೆ. ಇಷ್ಟೆಲ್ಲಾ ಪ್ರಯೋಜನ ಸಿಕ್ಕಿದ್ಮೇಲೆ ಇದರಿಂದ ನಾವು ಮಾನಸಿಕವಾಗಿ, ದೈಹಿಕವಾಗಿ ಕೂಡ ಆರೋಗ್ಯವಾಗಿ ಇರಬಹುದು ಅಲ್ವಾ? ಹಾಗಿದ್ರೆ ಹೇಗೆ ಇದನ್ನ ಪ್ರಾಕ್ಟೀಸ್ ಮಾಡೋದು? ಓಂಕಾರ ಪ್ರಾಣಾಯಾಮವನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು? ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಆರಾಮಾಗಿ ಕೂತ್ಕೊಳ್ಳಿ. ಕೈಯಲ್ಲಿ ನಾನು ಎಷ್ಟೊಂದು ಮುದ್ರೆಗಳನ್ನ ತೋರಿಸಿದ್ದೀನಿ, ಯಾವ್ದಾದ್ರೂ ಒಂದು ಮುದ್ರೆನ ಹಾಕೋಬಹುದು. ನಾನು ಚಿನ್ ಮುದ್ರೆಯನ್ನ ತೋರಿಸ್ತಾ ಇದ್ದೀನಿ. ಆರಾಮಾಗಿ ಕೂತ್ಕೊಳ್ಳಿ. ಹೊಟ್ಟೆ ತುಂಬುವಷ್ಟು ಉಸಿರನ್ನ ತಗೋಬೇಕು. ಉಸಿರನ್ನ ಬಿಡ್ತಾ ಓಂ ಅಂತ ಸೌಂಡ್ ಮಾಡಬೇಕು ಸ್ನೇಹಿತರೆ. ಇದೇ ರೀತಿ ನಿಮ್ಗೆ ಎಷ್ಟು ಬಾರಿ ಸಾಧ್ಯನೋ ಅಷ್ಟು ಬಾರಿ ನೀವು ಪ್ರಯತ್ನ ಮಾಡಿ. ದಿನ 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 ಜಾಸ್ತಿ ಮಾಡ್ತಾ ಹೋಗ್ಬೋದು. ಇವಾಗ ಶುರು ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ಅಲ್ಲೇ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ 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 ಡೈಲಿ ಇನ್ಕ್ರೀಸ್ ಮಾಡ್ತಾ ಹೋಗಿ, ತುಂಬಾನೇ ಒಳ್ಳೇದು. ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡಿ ಮಲ್ಗಿದ್ರೆ ತುಂಬಾನೇ ಪ್ರಯೋಜನ ಸಿಗುತ್ತೆ. ನಿಮ್ಮಲ್ಲಿ ತುಂಬಾನೇ ಬದಲಾವಣೆಗಳಾಗುತ್ತೆ. ಇದು ನಿಮ್ಮ ಜೀವನದಲ್ಲಿ ಕೂಡ ತುಂಬಾ ಬದಲಾವಣೆಗಳನ್ನ ನೀವು ತಂದ್ಕೊಳ್ಳೋದಕ್ಕೆ ಈ ಒಂದು ಪ್ರಾಣಾಯಾಮ ಸಹಾಯ ಮಾಡುತ್ತೆ. ಆರಾಮಾಗಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ನೋಡಿ. ಬ್ರೀತ್ ಇನ್, ಬ್ರೀತ್ ಔಟ್.
ರೀತಿ ನಿಮಗೆ ಎಷ್ಟು ನಿಧಾನವಾಗಿ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ನಿಧಾನ ಈ ರೀತಿ ಮುದ್ರೆಯನ್ನು ಹಾಕೊಂಡು ತೊಡೆಗಳ ಮೇಲೆ ಇಟ್ಕೊಂಡು ಆರಾಮಾಗಿ ಸುಖಾಸನ, ವಜ್ರಾಸನ, ಪದ್ಮಾಸನ ಯಾವ ರೀತಿ ಬೇಕಾದರೂ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಚೇರ್ ಮೇಲೆ ಕೂತ್ಕೊಳ್ತೀರಾ ಅಂದ್ರೂ ಕೂಡ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ತುಂಬ ಒಳ್ಳೆಯ ಪ್ರಯೋಜನ ಸಿಗುತ್ತೆ. ಕಣ್ಣು ಮುಚ್ಕೊಂಡು ಉಸಿರಾಟದ ಮೇಲೆ ಗಮನವನ್ನು ಕೊಡ್ತಾ ಉಸಿರು ಹೇಗೆ ಒಳಗಡೆ ಹೋಗ್ತಾ ಇದೆ, ಉಸಿರು ಹೇಗೆ ಹೊರಗಡೆ ಬರ್ತಾ ಇದೆ, ಆ ಒಂದು ವೈಬ್ರೇಷನ್ ಇರುತ್ತೆ ನಿಮಗೆ, ಆ ಶಬ್ದದಲ್ಲಿ ಒಂದು ವೈಬ್ರೇಷನ್ ಇರುತ್ತೆ, ಆ ಓಂಕಾರದಲ್ಲಿ ಒಂದು ವೈಬ್ರೇಷನ್ ಇರುತ್ತೆ. ಅದನ್ನು ನೀಟಾಗಿ ಅಬ್ಸರ್ವ್ ಮಾಡ್ತಾ ಈ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ಒಳ್ಳೆಯ ಪ್ರಯೋಜನ ಸಿಗುತ್ತೆ. ಇವತ್ತಿಂದ ಪ್ರಾಕ್ಟೀಸ್ ಮಾಡಿ. ಅಟ್ಲೀಸ್ಟ್ ದಿನಕ್ಕೆ ಒಂದು 3 ನಿಮಿಷ 5 ನಿಮಿಷ ಪ್ರಾಕ್ಟೀಸ್ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಬದಲಾವಣೆಗಳು ನಿಮ್ಮಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಮಾಡುವಂಥ ಕೆಲಸದಲ್ಲಿ ಏಕಾಗ್ರತೆ ಬರುತ್ತೆ. ಎಷ್ಟೊಂದು ಸಲ ನಮಗೆ ನಮ್ಮ ಜೀವನದಲ್ಲಿ ನಮ್ಮದೇ ಆದ ಕೆಲವೊಂದು ಗುರಿಗಳನ್ನು ತಲುಪಬೇಕು, ಸಾಧನೆಯನ್ನು ಮಾಡಬೇಕು ಅಂತ ಇರುತ್ತೆ ಅಲ್ವಾ. ಅದನ್ನು ಮಾಡೋದಕ್ಕೆ ಆಗ್ತಿರೋದಿಲ್ಲ. ಬೇರೆ ಬೇರೆ ಒಂದು ಜಂಜಾಟಗಳ ಮಧ್ಯೆ ನಮ್ಮ ಕೆಲಸಕ್ಕೆ, ನಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು ಅಥವಾ ನಮ್ಮ ಒಂದು ಕರಿಯರ್ ಬಗ್ಗೆ ಇರ್ಬೋದು, ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗೋದಕ್ಕೆ ಈ ರೀತಿಯ ಪ್ರಾಣಾಯಾಮಗಳು, ಧ್ಯಾನ, ಯೋಗಾಭ್ಯಾಸ ತುಂಬಾನೇ ಪ್ರಯೋಜನಕಾರಿ. ಪ್ರಾಕ್ಟೀಸ್ ಮಾಡಿ, ರಿಸಲ್ಟನ್ನು ಕಮೆಂಟ್ ಮಾಡಿ.